ಕೃಷಿ ಬಿತ್ತನೆ ಬೀಜ, ಗೊಬ್ಬರ ಹಾಗೂ ಕೀಟನಾಶಕಗಳಿಗೆ ಸಂಬಂಧಿಸಿದ ಕಾನೂನು ಅಧ್ಯಯನ ಸಂಶೋಧನೆಯ ಉದ್ದೇಶದಿಂದ ಬೆಂಗಳೂರಿನ ಮಾಧವನಗರ ಬಡಾವಣೆಯಲ್ಲಿ ತರಬೇತಿ ಕೇಂದ್ರ ಸ್ಥಾಪಿಸಲಾಗಿದೆ. ವೆಂಕಟರಮಣಪ್ಪ ಬಿ. ನಿಮಿಷಕುಮಾರ್ ಅವರುಗಳ ಪಾಲುದಾರಿಕೆಯಲ್ಲಿ ಸೆಂಟರ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ಅಲೈಡ್ ಲಾಸ್ ತರಬೇತಿ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದ್ದು, ಕೃಷಿ ಪರಿಕರಗಳಾದ ಬಿತ್ತನೆ ಬೀಜ, ಗೊಬ್ಬರ, ಕೀಟನಾಶಕ ಹಾಗೂ ಸಂಶೋಧನೆ, ಪುಸ್ತಕ ಪ್ರಕಟಣೆ, ಉತ್ಪಾದಕರು, ಮಾರಾಟಗಾರರು ಹಾಗೂ ಕೃಷಿ ಪದವೀಧರರಿಗೆ ತರಬೇತಿ ನೀಡುವ ಉದ್ದೇಶ ಹೊಂದಲಾಗಿದೆ. ದಿನಾಂಕ ಮಾರ್ಚ್ 13ರಂದು ತರಬೇತಿ ಕೇಂದ್ರವನ್ನು ನಿವೃತ್ತ ಐಎಎಸ್ ಶ್ರೀ ಎನ್.ಸಿ. ಮುನಿಯಪ್ಪ, ಪ್ರಧಾನ ಪೋಷಕರಾದ ನಿತಿನ್ ರಮೇಶ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಐಎಫ್ಎಸ್ ಅಧಿಕಾರಿ ಪಿ.ಸಿರೆ, ನಿವೃತ್ತ ಐಎಎಫ್ ಬಿಎಫ್, ನಿವೃತ್ತ ಐಎಎಸ್ ಬಿಎಸ್ ಶೇಖರಪ್ಪ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ವೆಂಕಟರಾಮರೆಡ್ಡಿ, ಕೃಷಿ ಇಲಾಖೆಯ ನಿರ್ದೇಶಕರಾದ ಡಾ ಜಿಟಿ ಪುತ್ರ, ಸೆಕೆಂಡರಿ ಅಗ್ರಿಕಲ್ಚರಲ್ ನಿರ್ದೇಶಕ ಜೆ ಪಾಟೀಲ್, ಅಲ್ಪಸಂಖ್ಯಾತ ಇಲಾಖೆ ನಿರ್ದೇಶಕರಾದ ಜೀಲಾನಿ ಮೋಕೇಶಿ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಬೆಂಗಳೂರಿನ ಮಾಧವನಗರದ ವಿಶ್ವನಾಥ್ ರಸ್ತೆಯಲ್ಲಿ ತರಬೇತಿ ಕೇಂದ್ರ ಆರಂಭಗೊಂಡಿರುವ ಹಿನ್ನೆಲೆ ಗಣ್ಯರು ತುಂಬು ಮನಸ್ಸಿನಿಂದ ಶುಭ ಕೋರಿದ್ದಾರೆ. ಆಯಾ ಇಲಾಖೆಗಳಲ್ಲಿ ಯಾರು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಜಾಗೃತಿ ಮೂಡಿಸಬೇಕಾಗುತ್ತೆ. ಯಾವುದರಲ್ಲಿ ಅಂತಂದರೆ ಈ ಕೃಷಿ ಪರಿಕರಗಳೇನಿದೆ ಅದರ ಆ್ಯಕ್ಟ್ಸ್ ಇದೆ. ಫರ್ಟಿಲೈಸರ್ ಕಂಟ್ರೋಲ್ ಆ್ಯಕ್ಟ್ ಇರ್ಬೋದು ಅಥವಾ ಇನ್ಸೆಕ್ಟಿಸೈಡ್ ಕಂಟ್ರೋಲ್ ಆ್ಯಕ್ಟ್ ಇರ್ಬೋದು. ಇದ್ರ ಬಗ್ಗೆ ಒಂದು ಬಳಕೆದಾರರಿಗೆ ಸಾಕಷ್ಟು ಜಾಗೃತಿ ಬೇಕಾಗುತ್ತೆ ಮತ್ತು ಮಾಹಿತಿ ಬೇಕಾಗುತ್ತೆ. ಮತ್ತು ಎರಡನೇದು ಅದರ ಜೊತೆಗೆ ಅಧಿಕಾರಿಗಳು ಯಾರು ವಿಜಿಲೆನ್ಸ್, ಕೃಷಿ ಇಲಾಖೆ ಇರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಮಾಹಿತಿ ನೀಡಬೇಕಾಗುತ್ತೆ. ಅದರ ಜೊತೆಗೆ ಈ ಫರ್ಟಿಲೈಸರ್ ಕಂಪ್ನಿ ಅಂದರೆ ಶಾಪ್ಸು ಮತ್ತು ಯಾರು ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಜಾಗೃತಿ ಬೇಕಾಗುತ್ತೆ. ಅದನ್ನು ಇವತ್ತು ಟ್ರೈನಿಂಗ್ ಬೇಕಾಗುತ್ತೆ. ದುರದೃಷ್ಟವಶಾತ್ ಈಗ ಸದ್ಯಕ್ಕೆ ಇವ್ರು ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ತರಬೇತಿ ನೀಡಲಿಕ್ಕೆ ಇಲಾಖೆ ಕೂಡ ಸಜ್ಜಾಗಿಲ್ಲ ಅಥವಾ ಬೇರೆ ಏಜೆನ್ಸಿ ಕೂಡ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ವೆಂಕಟರಮಣಪ್ಪ ಅವರು ಹಲವಾರು ವರ್ಷಗಳ ಕಾಲ ಇಲಾಖೆಯಲ್ಲಿ ಕೆಲಸ ಮಾಡಿ, ಅದು ಬಿಸಿನೆಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ, ಮತ್ತು ಏನೋ ಜೊತೆ ಈ ಕಾಯ್ದೆಗಳ ಬಗ್ಗೆ ಅಮೂಲಾಗ್ರವಾಗಿ ಅಧ್ಯಯನ ಮಾಡಿ, ಸಾಕಷ್ಟು LLB ಮಾಡಿ, ವಕೀಲರಾಗಿ, ಇದ್ರ ಬಗ್ಗೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ, ಇದರ ಮೂಲಕ ಇಲಾಖೆ ಅಧಿಕಾರಿಗಳಿರ್ಬೋದು ಅಥವಾ ಡೀಲರ್ಸ್ ಇರ್ಬೋದು ಅಥವಾ ರೈತರಿರ್ಬೋದು, ಇವರೆಲ್ಲರಿಗೂ ಕೂಡ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಕಾನೂನುಗಳು ಅವರು ಒಳ್ಳೆ ಮಾಹಿತಿ ಕೂಡ ನೀಡಬೇಕು ಅಂತ ಈ ಸಂಸ್ಥೆ ಮೂಲಕ ಉದ್ದೇಶ ಹೊಂದಿದ್ದಾರೆ. ಇದು ಬಹಳ ಉತ್ತಮವಾದ ಕೆಲಸ ಅಂತ ನನಗನ್ಸಿದೆ. ಕಾರಣ ಏನಂತಂದ್ರೆ, ನನಗೆ ಒಬ್ಬ ಆಂಟ್ರಪ್ರೈನರ್ ಆಗಬೇಕನ್ನೋ ಆಸೆಯಿಂದ ನಾನು ಕಂಪನಿ ಸ್ಟಾರ್ಟ್ ಮಾಡಿದೆ. ಬಟ್ ಸರ್ಕಾರದ ನಿಯಮಗಳ ಬಗ್ಗೆ ನನಗೇನೋ ಅವೇರ್ನೆಸ್ ಇಲ್ಲದೆ, ಇಲಾಖೆಯಲ್ಲಿ ವಿರುದ್ಧವಾಗಿ ನಾವೇನಾದ್ರು ಮಾಡಿದಾಗ ಪನಿಷ್ಮೆಂಟ್ಸ್ ತಗೊಳ್ಳೋದು, ಇವೆಲ್ಲ ಸಾಕಷ್ಟು ಸಮಸ್ಯೆಗಳು ಇವತ್ತು ಈ ಉದ್ದಿಮೆದಾರರಿಗೆ ಇದೆ. ಇವತ್ತು ವೆಂಕಟರಮಣಪ್ಪ ಸರ್ ಏನು ನಮಗೆ ಗೈಡ್ ಮಾಡ್ತಾ ಇದ್ದಾರೋ, ಇದರಿಂದ ಆ ಸಮಸ್ಯೆಯಿಂದ ನಾವು ಹೊರಗಡೆ ಬಂದಿದ್ದೀವಿ. ಯಾಕಂತಂದ್ರೆ ಎಲ್ರಿಗೂ ಎಲ್ಲ ಕಾನೂನು ಗೊತ್ತಿರಲ್ಲ. ಇದಕ್ಕೆ ಅಗ್ರಿಕಲ್ಚರಲ್ಲಿ ಈ ತರ ಲೀಗಲ್ ಪಾರ್ಟಲ್ಲಿ ವೆಂಕಟರಮಣಪ್ಪ ಸರ್ ಏನು ಮಾಡ್ತಾ ಇದ್ದಾರೋ, ಇದು ರಿಯಲಿ ನನಗೆ ತುಂಬಾ ಬೆನಿಫಿಟ್ ಆಗಿದೆ. ಅದರ್ವೈಸ್ ನಮಗೆ ಡಿಪಾರ್ಟ್ಮೆಂಟ್ ಅವ್ರಿಗೂ ನಮಗೂ ಎಲ್ಲೋ ಒಂದ್ ಕಡೆ ಕಾನೂನಿಗೆ ವಿರೋಧವಾಗಿ ಹೋದಾಗ ಅವ್ರಿಗೂ ನಮಗೂ ವ್ಯತ್ಯಾಸಗಳು ಬರ್ತಾ ಇತ್ತು. ಅದರಿಂದ ಇವತ್ತು ಅದನ್ನ ಇಲ್ದಂಗೆ ಮಾಡಿ, ಇವತ್ತು ಎಲ್ಲರ ಜೊತೆ ಗುಡ್ ರಿಲೇಶನ್ಶಿಪ್ ಬೆಳೆಸ್ಕೊಂಡು ಕಾನೂನು ರೀತಿಯಲ್ಲಿ ಕಂಪನಿ ನಡೆಸ್ಕೊಂಡು ಹೋಗುವಂತ ವಿಚಾರ ಇವತ್ತು ಆಗಿದೆ ಅಂತಂದ್ರೆ ಬಿಕಾಸ್ ಆಫ್ ವೆಂಕಟರಮಣಪ್ಪ ಸರ್ ಅಂತ ಹೇಳಿಕ್ಕೆ ನಾನು